ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಈಗ ಕರ್ನಾಟಕ ಬೆಂಗಳೂರು ಜೊತೆನಲ್ಲಿ ಇನ್ನೊಂದು ಆಡ್ ಮಾಡ್ಬೇಕಾಯ್ತೆ. ನಮಸ್ಕಾರ ಧರ್ಮಸ್ಥಳ. ಹೇಗಿದ್ದಾರೆ ಎಲ್ಲರೂ? ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್. ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ನಾವು ನೀವೆಲ್ಲ ಹಠ ಮಾಡಿದ್ದಕ್ಕೆ, ನಾವು ನೀವೆಲ್ಲ ಸರ್ಕಾರನ ಪ್ರಶ್ನೆ ಮಾಡಿದ್ದಕ್ಕೆ, ನಮಗೆ ಧರ್ಮಸ್ಥಳ ಪೊಲೀಸರು ಬೇಡ, SIT ಬೇಕು, ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇಕು, ಈ ಹತ್ಯಾಕಾಂಡವನ್ನ ತನಿಖೆ ಮಾಡಲಿ ಅಂತ ನಾವು ರಾಷ್ಟ್ರೀಯ ಮಟ್ಟದವರೆಗೂ, ರಾಜ್ಯ ಮಟ್ಟದ ಐ ಥಿಂಕ್ ಮೀಡಿಯಾಗಳು, ನಮ್ಮ ಕರ್ನಾಟಕದ ಸ್ಯಾಟಲೈಟ್ ಮೀಡಿಯಾಗಳು ಯಾರು ಕೂಡ ಯಾರಿಗೂ ಕೂಡ, ನಮಗೂ ನಿಮಗೂ ನಿಮ್ಮ ಕೂಗಿಗೆ ಯಾರು ಹೆಲ್ಪ್ ಮಾಡಿಲ್ಲ. ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ಫ್ಯಾಕ್ಟ್ ಆ ಸ್ಯಾಟಲೈಟ್ ಮೀಡಿಯಾದಲ್ಲಿ ಇರೋರು ಒಂದಷ್ಟು ಜನ, ಈಗ ಪೌಡರ್ ಟಿವಿ ಇವನು ರಾಕಿ, ಅವನು ಮೈಕ್ ಇಡಲ್ಲ, ಅವನು ನಮ್ಮನ್ನು ಪ್ರಸಾರ ಮಾಡಲ್ಲ. ಇನ್ನ ಆ ಸುವರ್ಣ ಟಿವಿ ಏನೋ ಅಜಿತ್ ಹನ್ಮಕ್ನವರು, ಅವರು ಕೂಡ ನಮ್ಮನ್ನು ಪ್ರಸಾರ ಮಾಡಲ್ಲ. ನೆನ್ನೆ ಅದು ನೋಡೇ ಬಿಟ್ಟೆ. ನೆನ್ನೆ ಅಲ್ಲಿ ಹೆಡ್ ಆಫೀಸ್ಗೆ ಹೋದಾಗಿದ್ದಾಗ, ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಹೋದಾಗ, ಪಾಪ ಹುಡುಗರೆಲ್ಲ ನನ್ಗೆ ಗೊತ್ತಿರೋರೆ, ಆ ಮಾಧ್ಯಮದವರು ಹೇಳಿ ಕಳ್ಸಿಬಿಟ್ಟಾರೆ, ಅವ್ನು ಜಗದೀಶ್ ಬಂದ್ರೆ ಮೈಕ್ ಇಡಬೇಡಿ, ಕ್ಯಾಮ್ರಾನು ಇಡಬೇಡಿ ಅಂತ. ಏನೋ ಈಗ ನಮ್ಗೆ ಅವ್ರ ಕ್ಯಾಮ್ರಾ ಇಟ್ರು ಓಕೆ, ಇಟ್ಟಿಲ್ಲ ಅಂದ್ರೂ ಓಕೆ, ನಮ್ಗೇನ್ ಸಮಸ್ಯೆ ಇಲ್ಲ. ನಾನಂತೂ ದರ್ಶನ್ ತರ ಬೈಯಕ್ ಹೋಗಲ್ಲ. ಯಾಕೆ ಅಂತಂದ್ರೆ, ಯಾಕೆ ಬೈಬೇಕು? ಎಲ್ಲ ನಮ್ಮ ಹುಡುಗರೆ, ಅವ್ರ ಓನರ್ಗಳಿಗೆ ನನ್ ಕಂಡ್ರೆ ಆಗಲ್ಲ, ಏನ್ ಮಾಡಕ್ಕಾಗ್ತದೆ? ಈಗ ಪಬ್ಲಿಕ್ ಟಿವಿ ರಂಗಣ್ಣ ನಾನು ಇಷ್ಟಪಡೋದನ್ನ ಪಡ್ತಾನ, ಹೇಳ್ ಕಳ್ಸಿತಾನ ಹುಡುಗರಿಗೆ, ಅವನಿಗೆ ಕ್ಯಾಮ್ರಾ ಮೈಕ್ ಇಡಬೇಡಿ ಅಂತ. ಬೇಡ, ನಮ್ಗೇನ್ ಬೇಡ, ಅದ್ ಬೇರೆ ವಿಚಾರ. ಅಫ್ಕೋರ್ಸ್ ಸೇಮ್ ಇತ್ತು ಏನೋ ಪೌಡರ್ ಟಿವಿ ರಾಕಿನೂ ಅಷ್ಟೇ. ಹುಡುಗರು ಪಾಪ ಎಲ್ಲ ಅಲ್ಲಿ ಇದ್ರು, ಮಕ ನೋಡ್ತಾರೆ, ಅವ್ರಿಗೆ ಒಂಥರ ಬೇಜಾರು. ಇವನನ್ನ ಅಡ್ವೊಕೇಟ್ಗಳು ಮತ್ತೆ ನಮ್ಮ ಇವನು ರಜತ್ ಇರ್ಬೇಕಾರೆ ಎಲ್ಲ ಇದ್ರು, ಎಲ್ಲ ಅವ್ರ ಯಜಮಾನ್ರಿಗೆ ಹೇಳ್ ಕಳ್ಸೋರೆ, ಅವ್ನ್ ಬತ್ತಾನೆ, ಅವ್ನ್ಗೇನು ಮೈಕ್ ಇಡಕ್ ಹೋಗ್ಬಿಡಿ ಅಂತ. ಏನೋ ನಾನು ಅಲ್ಲೇ ಇದ್ದೆ, ನಾನು ಕೇರ್ ಮಾಡಕ್ ಹೋಗಿಲ್ಲ. ಪಾಪ ಹುಡುಗರೆಲ್ಲ ನಮ್ಗೆ ಗೊತ್ತಿರೋರು, ರಿಪೋರ್ಟರ್ಗಳೆಲ್ಲ. ಬಟ್ ಯಜಮಾನ್ರಿಗೆ, ಈಗ ಅಜಿತ್ ಹನ್ಮಕನವರು, ಸುವರ್ಣ ಅವ್ರಿಗೆ ನನ್ ಕಂಡ್ರೆ ಆಗಲ್ಲ, ಅವ್ರ ಕ್ಯಾಮ್ರಾ ಇಕ್ಕಲ್ಲ. ಪೌಡರ್ ಟಿವಿ ರಾಕಿ ಅವರು ಇಕ್ಕಲ್ಲ. ರಂಗ ಪಬ್ಲಿಕ್ ಟಿವಿ ರಂಗ ಅವರು ಇಕ್ಕಲ್ಲ. ಏನೋ ವಿಚಾರ ಅದಲ್ಲ. ನಾವೆಲ್ಲ ಹಠ ಮಾಡಿ SIT ರಚನೆ ಮಾಡಿಸಿದ್ವಿ. ಓಕೆ, ಇಟ್ ವಾಸ್ ಎ ವೆರಿ ಬಿಗ್ ಟಫ್ ಚಾಲೆಂಜ್ ನಮ್ಗೆಲ್ಲರಿಗೂ. 19ನೇ ತಾರೀಕು ಜುಲೈ 19ಕ್ಕೆ SIT ಫಾರ್ಮ್ ಆಯ್ತು. ಒಂದು ಲೆವೆಲ್ ಅಲ್ಲಿ SIT ಕೆಲಸನ ಶುರು ಮಾಡ್ಬಿಡ್ತು. 9 ಪಳೆಯುಳಿಕೆ ಸಿಕ್ಕಿದೆ ಅಂತ ಒಂದಷ್ಟು ರಿಪೋರ್ಟ್ ಇದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಡಿಮ್ಯಾಂಡ್ ಏನಾಗಿತ್ತು ಅಂತಂದ್ರೆ, ಐ ಥಿಂಕ್ ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಗಳನ್ನ ಬಳಸಿ ಅಂತ. ಇದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಹೆಚ್ಚು ಕಮ್ಮಿ 10 ಮೀಟರ್ ಒಳಗಡೆ, ಅಂದ್ರೆ 30ರಿಂದ 40 ಅಡಿ ಆಳದಲ್ಲಿ ಇನ್ನೂ ಡೀಪ್ ಆಗಿ ಹೋಗಿ ಸ್ಕ್ಯಾನ್ ಮಾಡುವಂತ 3 ಡೈಮೆನ್ಷನಲ್ಲಿ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡುವಂತ ಸ್ಕ್ಯಾನರ್ಗಳನ್ನ ಬಳಸಿ, ಅಲ್ಲಿ ಕಾಡನ್ನ ಅಗೆದು ಅರಣ್ಯವನ್ನ ಹಾಳು ಮಾಡಬೇಡಿ ಇನ್ವೆಸ್ಟಿಗೇಷನ್ ಅನ್ನೋ ಹೆಸರಲ್ಲಿ ಅಂತ ನಾವೆಲ್ಲ ಕಳೆದ 10 ದಿವಸದಿಂದ ಮಾಡಿದ್ದಕ್ಕೆ SIT ಕೇಳಿದಕ್ಕೆ SIT ಮಾಡಿದ್ರು. ಆಮೇಲೆ ಮಂಜುನಾಥನ್ ಎತ್ತಿ ಬಿಸಾಕರಪ್ಪ, ನಿಯತ ಕೆಲಸ ಮಾಡಿ ಅಂತ ಮಂಜುನ್ ಎತ್ತಿ ಬಿಸಾಕರು, ಮಂಜುನಾಥ್ ಗೌಡನ್ನ. ಈಗ ಟೆಕ್ನಾಲಜಿ ಬಳಸಿ ಅಂತೆಲ್ಲ ನಾವೆಲ್ಲ ಒಂದು ವಾರದಿಂದ ಹೇಳಿದ್ಮೇಲೆ ಅಧಿಕೃತವಾಗಿ SIT ಟೆಕ್ನಾಲಜಿಯನ್ನ ಬಳಸ್ತಾ ಇದೆ. ದಟ್ ಈಸ್ ವಾಟ್ ದ ಗುಡ್ ನ್ಯೂಸ್. ನಮ್ಗೆ ಗುಡ್ ನ್ಯೂಸ್ ಏನು ಅಂತಂದ್ರೆ, ಎಕ್ಸ್ಕ್ಲೂಸಿವ್ಲಿ ಟೆಕ್ನಾಲಜಿನ ಬಳಸ್ತಾ ಇದಾರೆ. ಅವ್ರ ಬಳಿ 3-4 ಆಪ್ಷನ್ ಇದೆ. ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹತ್ರ ಇದೆ, ಎರಡನೇದು ಆರ್ಕಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಹತ್ರ ಇದೆ, ಮೂರನೇದಾಗಿ ಇಂಡಿಯನ್ ಡಿಫೆನ್ಸ್ ಹತ್ರ ಇದೆ. ಸ್ಪೆಷಲಿ ಸ್ಯಾಟಲೈಟ್ ಎಂಟೈರ್ ಏರಿಯಾನ ಸ್ಕ್ಯಾನ್ ಮಾಡಬಹುದು, ಸ್ಯಾಟಲೈಟ್ ಸ್ಕ್ಯಾನರ್ಸ್ ಇದೆ. ಬಡ್ಜೆಟ್ 5ರಿಂದ 50 ಕೋಟಿ ಆಗುತ್ತೆ ಬಡ್ಜೆಟ್, ಇಫ್ ಐ ಆಮ್ ನಾಟ್ ರಾಂಗ್. ಇಫ್ ದೇ ಆರ್ ಗೋಯಿಂಗ್ ಫಾರ್ ಎ ಸ್ಯಾಟಲೈಟ್, ದೇ ವಿಲ್ ಚಾರ್ಜ್ ನಾಟ್ ಲೆಸ್ ದಾನ್ 50 ಕೋಟಿ, 10ರಿಂದ 50 ಕೋಟಿ ಆಗುತ್ತೆ ಸ್ಯಾಟಲೈಟ್ ಸ್ಕ್ಯಾನರ್ಸ್. ಎಂಟೈರ್ ಧರ್ಮಸ್ಥಳ ಸ್ಕ್ಯಾನ್ ಮಾಡಿ ಬಿಸಾಕ್ಬಹುದು. ಅವಶ್ಯಕತೆ ಇದೆ. ದುಡ್ಡು ನಮ್ಮಗಳ ದುಡ್ಡು. ಎಕ್ಸ್ಕ್ಲೂಸಿವ್ಲಿ ದ ಸ್ಕ್ಯಾನಿಂಗ್ ವಿಲ್ ಕಾಸ್ಟ್ ನಾಟ್ ಲೆಸ್ ದನ್ 5 crores. 5ರಿಂದ 50 ಕೋಟಿ ಖರ್ಚಾಗತ್ತೆ. ಪರವಾಗಿಲ್ಲ, ಹಣ ನಮ್ದೇ. ಒಳ್ಳೆ ಕೆಲ್ಸಕ್ಕೆ ಖರ್ಚು ಮಾಡಿ, ಸಮಸ್ಯೆ ಏನೂ ಆಗಲ್ಲ. ಇಫ್ ದೇ ಆರ್ ಗೋಯಿಂಗ್ ಫಾರ್ ಎ ಸ್ಯಾಟಲೈಟ್ ಸ್ಕ್ಯಾನರ್ಸ್, ಐ ಥಿಂಕ್ ಎಂಟೈರ್ ಜಾಗ್ರಫಿಕಲ್ ಏರಿಯಾನೇ ಸ್ಕ್ಯಾನ್ ಮಾಡಿ ಕೊಡುತ್ತೆ. ಅಂಡ್ ಐ ಥಿಂಕ್ 5ರಿಂದ 50 ಕೋಟಿ ಆಗುತ್ತೆ. ಅದು ಮಾಹಿತಿ. ಜೊತೆನಲ್ಲಿ ನೆನ್ನೆ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಯಾವ್ದೋ ಒಂದು ಸಣ್ಣ ಸ್ಕ್ಯಾನರ್ ನ ಬಳಸಿದ್ದಾರೆ, ಅಥವಾ ಗ್ರೌಂಡ್ ಸ್ಕ್ಯಾನರ್ ನ ಬಳಸಿದ್ದಾರೆ ಅಂತ ಮಾಹಿತಿ ಇದೆ. ಓನ್ಲಿ ಫಾರ್ ಎ ಟ್ರಯಲ್ ಮೋಡ್ ಗ್ರೌಂಡ್ ಸ್ಕ್ಯಾನರ್ ನ ಬಳಸಿದರೆ ಅದು ತುಂಬಾ ಉಪಯುಕ್ತ ಅಂತ SIT ಗೊತ್ತಾಗಿದೆ. ಹಾಗಾಗಿನೇ ಟೆಕ್ನಾಲಜಿ. ಆಮೇಲೆ ಯಾಕೆ ಅವರು ಗ್ರೌಂಡ್ ಸ್ಕ್ಯಾನರ್ ಬಳಸ್ತಾ ಇದಾರೆ ಅಂತಂದ್ರೆ,
ಕಳೆದ 10 ದಿವಸದಲ್ಲಿ 9 ಪಳೆಯುಳಿಕೆ ಸಿಕ್ಕಿದೆ. ರಿಸಲ್ಟ್ ಕಣ್ಮುಂದೆ ಇದೆ SITಗೆ. SIT ಅವ್ರಿಗೂ ಗೊತ್ತು ಇದು ರಿಸಲ್ಟ್ ಕೊಡುವಂತ ಕೇಸು. ಈ ಕೇಸ್ಗೆ ಹ್ಯಾಂಡಲ್ ಮಾಡಿದ್ರೆ SIT ಅವ್ರಿಗೂ ಹೆಸರು ಬರುತ್ತೆ, ಸರ್ಕಾರಕ್ಕೂ ಹೆಸರು ಬರುತ್ತೆ. ಆಮೇಲೆ ಆಗಿರುವಂತ ಸಾವುಗಳಿಗೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ. ಸೆಂಟ್ರಲ್ಲೇ ಒಂದೆರಡು ಗಲಾಟೆ, ಮಂಜುನಾಥ್ ಗೌಡನ ಬೆದರಿಕೆ, ಒಂದಷ್ಟು ವಿರೋಧ ಪಕ್ಷದ ಅಶೋಕ್ ಅಂತವರು ಸಾಬ್ರು, ಕಿಶಿಯನ್ಸು, ಇನ್ನ ಏನೇನೋ ಅವೆಲ್ಲ ಬರ್ತದೆ. ಇದನ್ನೆಲ್ಲ ಬಿಟ್ಟು ಸೈಡ್ಗಿಟ್ಟು ನಾವು ಮುಂದೆ ರಿಸಲ್ಟ್ ಪರವಾಗಿ ನೋಡೋದಾದ್ರೆ ದ ಸ್ಕ್ಯಾನರ್ಸ್ ವಿಲ್ ಓಪನ್ ದ ಫೇಸ್ ಆಫ್ ಧರ್ಮಸ್ಥಳದ ಈ ಹತ್ಯಾಕಾಂಡದ ಫೇಸ್ ಅನ್ನ ಎಕ್ಸ್ಪೋಸ್ ಮಾಡಕ್ಕೆ ಸ್ಕ್ಯಾನರ್ಗಳು ತುಂಬಾ ದೊಡ್ಡ ಉಪಯುಕ್ತ ಆಗಲಿದೆ. ದಟ್ಸ್ ಅ ರಿಯಲಿ ವಂಡರ್ಫುಲ್ ಥಿಂಗ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ಇಟ್ ಶುಡ್ ಹ್ಯಾಪನ್, ಇದಾಗಬೇಕು. ಓಕೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ನಿಧಾನ ಆದ್ರೂ ಪರವಾಗಿಲ್ಲ, ಪ್ರಗತಿ ಪರರು. ಅವನ್ ಯಾರೋ ಹೇಳ್ತಾ ಇದ್ದ, ನೀವೆಲ್ಲ ಪ್ರಗತಿ ಪರರು ಅಂತ. ಓನ್ಗರು, ನಾವೆಲ್ಲ ಪ್ರಗತಿ ಪರ, ನೀನು ಹಳೆ ಕೆರ. ಅವನ್ ಯಾರೋ ಹೇಳ್ತಾ ಇದ್ದ, ಲೀಡರು ಯಾರು ಅಂತ ನಿಮ್ಗೆ ಗೊತ್ತಿದೆ. ಅವನ್ ಹೇಳ್ತಾ ಇದ್ದಾರೆ ಇವರೆಲ್ಲ ಪ್ರಗತಿ ಪರ ಅಂತ. ನಾವೆಲ್ಲ ಪ್ರಗತಿ ಪರ ಅಂತೆ, ನಾವೆಲ್ಲ ಪ್ರಗತಿ ಪರ ಅಂದ್ರೆ ಇವನು ಹಳೆ ಕೆರ ಯಾರು ಅಂತ ಕೇಳ್ಬೇಡಿ. ಮತ್ತೆ ಆಮೇಲೆ ಡಿಫಾಮೇಶನ್ ಕೇಸ್ ಗೀಸ್ ಹಾಕ್ಬಿಟ್ಟಾರ. ಅಲ್ಲ, ಅವನೇ ಹೇಳಿದ್ದು ನಾವೆಲ್ಲ ಪ್ರಗತಿ ಪರ ಅಂತೆ, ನಾವು ಪ್ರಗತಿ ಪರ, ಇವನು ಹಳೆ ಕೆರ. ಏನೋ ಹೇಳಲೇಬೇಕಲ್ವಾ, ಬಾಯಲ್ಲಿ ಹಳೆ ಕೆರೆ ಕಂತಾನೆ ಸಾಬ್ರು, ಕಮ್ಯುನಿಸ್ಟ್ ಗೌರ್ಮೆಂಟ್ ಇದೆಲ್ಲ ಹೇಳೋದು. ನಮ್ಗೆ ಯಾವ ಗೌರ್ಮೆಂಟ್ ಗೊತ್ತಿಲ್ಲ. ಅಲ್ಲಿ ಬಿದ್ದಿರೋ ಹೆಣ್ಗಳಿಗೆ ನ್ಯಾಯ ಸಿಗಬೇಕು, ಅಲ್ಲಿರೋ ಹೆಣ್ಮಕ್ಕಳ ಅತ್ಯಾಚಾರಕ್ಕೆ ಒಂದು ನ್ಯಾಯ ಸಿಗಬೇಕು. ಆಮೇಲೆ ಅಲ್ಲ, ಯಾರ ಪ್ರಗತಿ ಪರ ಅಂತ ಹೇಳಿದ್ದು ಬೇರೆ ಯಾರು ಅಲ್ಲ, ಸರ್ಕಾರದಲ್ಲಿ ತುಂಬಾ, ನಮ್ಮ ಸರ್ಕಾರದಲ್ಲಿ ಆಪೋಸಿಟ್ ಅಲ್ಲಿರೋ ಒಬ್ಬರ ಘನ ವ್ಯಕ್ತಿ ಹೇಳಿದ್ದು, ನೀವೆಲ್ಲ ಪ್ರಗತಿ ಪರ ಅಂತೆ, ನಾವೆಲ್ಲ ಪ್ರಗತಿ ಪರ, ಅವನು ಹಳೆ ಕೆರ, ಅವನ್ ನಾಲ್ಗೆನೇ ಹಳೆ ಕೆರ. ಏನು ಎಸ್ ಅಂಡ್ ಈ ಸ್ಕ್ಯಾನರ್ಸ್ ಬಳಸಲಿಕ್ಕೆ SITಯ ಮುಖ್ಯಸ್ಥರಾದಂತ ಐ ಥಿಂಕ್ ಮೋಹಂತಿ ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮೋಹಂತಿ ಅವರು ಮೋಸ್ಟ್ ಪ್ರಾಬಲಿ CBIಗೆ ಡೈರೆಕ್ಟರ್ ಆಗ್ತಾರೆ. ಈ ಒಂದು ಕೇಸು ಮೊಹಂತಿ ಮತ್ತೆ SIT ಕೆಲಸ ಮಾಡೋರ್ಗೆ, ನಾನು ಏನು ಹೇಳಕ್ ಹೋಗಲ್ಲ, ಬಟ್ ಒಂದಂತೂ ನಿಜ, SIT ಇರೋರು ನಿಜವಾಗ್ಲೂ ಈ ಟೆಕ್ನಾಲಜಿನ ಬಳಸಿದ್ರೆ ಇಡೀ ರಾಷ್ಟ್ರದಲ್ಲಿ ಮೊದಲ ಬಾರಿ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ಮಟ್ಟದ ಟೆಕ್ನಾಲಜಿಯನ್ನ ಬಳಸಿದೆ ಅಂತ ಒಂದು ದೊಡ್ಡ ಹೆಸರು SITಯ ಪೊಲೀಸ್ ಅಧಿಕಾರಿಗಳಿಗೆ, ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕದ ಪೊಲೀಸ್ ಅವ್ರಿಗೆ ಒಂದು ಕ್ರೆಡಿಬಿಲಿಟಿ ಡೆವಲಪ್ ಆಗುತ್ತೆ. ಮೊದಲ ಬಾರಿಗೆ ಸ್ಕ್ಯಾನರ್ಗಳನ್ನ ಬಳಸಿ ಅಥವಾ ಟೆಕ್ನಾಲಜಿಯನ್ನ ಬಳಸಿ ಒಂದು ಕೇಸನ್ನ ಕ್ರ್ಯಾಕ್ ಮಾಡಿದಂತ ಒಂದು ದೊಡ್ಡ ಸಾಧನೆ ಮತ್ತು ಒಂದು ದೊಡ್ಡ ಗರಿ ಕರ್ನಾಟಕ ಪೊಲೀಸ್ ಅವ್ರಿಗೆ, SIT ಅವ್ರಿಗೆ, ಅಫ್ಕೋರ್ಸ್ SITಯ ಮುಖ್ಯಸ್ಥ ಅಂತ ಮೋಹಂತಿ ಅವ್ರಿಗೆ, ಅವರ ಟೀಮ್ಗೆ ಸಿಗುತ್ತೆ. ಫಸ್ಟ್ ಟೈಮ್ ಇನ್ ಇಂಡಿಯಾ ಎ ಟೆಕ್ನಾಲಜಿ ಇಸ್ ಗೋಯಿಂಗ್ ಟು ಬಿ ಯೂಸ್. ಒಂದು ಸ್ಕ್ಯಾನರ್ ಟೆಕ್ನಾಲಜಿಯನ್ನ ಪೊಲೀಸ್ ಅವರು ಬಳಸ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ರೀತಿಯ ಹೆಮ್ಮೆಯ ವಿಚಾರ. ಕರ್ನಾಟಕದಲ್ಲಿ ನಮ್ಮ ಪೊಲೀಸರು ಈ ಮಟ್ಟಕ್ಕೆ, ಯಾವ FBI, ಯಾವ ಸ್ಕಾಟ್ಲ್ಯಾಂಡ್ ಪೊಲೀಸರಿಗೂ ನಮ್ಮ ಕರ್ನಾಟಕದ ಪೊಲೀಸರು ಕಡಿಮೆ ಇಲ್ಲ ಅನ್ನೋದನ್ನ ಈ ಒಂದು SITಯ ಮುಖಾಂತರ ಈ ಒಂದು ಟೆಕ್ನಾಲಜಿಯನ್ನ, ಈ ಗ್ರೌಂಡ್ ಪೆನೆಟ್ರೇಟಿಂಗ್ ಟೆಕ್ನಾಲಜಿ, ಅದು ಒಂದು ಗ್ರೌಂಡ್ ಅಲ್ಲಿ ನಮ್ಗೆ ಲಾನ್ ಕಟ್ ಮಾಡೋ ಮಿಷಿನ್ ತರ ಇರುತ್ತೆ, ಅಲ್ಲಿ ತಗೊಂಡೋಗ್ಬೋದು. ಬಟ್ ಇಲ್ಲಿ ಕಾಡಿರೋದ್ರಿಂದ ಮರ ಗಿಡಗಳ ಮಧ್ಯೆ ಸ್ಕ್ಯಾನರ್ ನ ಬಳಸಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಡ್ರೋನ್ ಸ್ಕ್ಯಾನರ್ನೇ ಬಳಸಬೇಕು ಅಥವಾ ಸ್ಯಾಟಲೈಟ್ ಸ್ಕ್ಯಾನರ್ನೇ ಬಳಸಬೇಕು. ಒಂದು ಅಂದಾಜಿನ ಪ್ರಕಾರ 1 ರಿಂದ 5 ಕೋಟಿ, ಇಫ್ ಯು ಆರ್ ಗೋಯಿಂಗ್ ಫಾರ್ ಎ ಗ್ರೌಂಡ್ ಅಥವಾ ಡ್ರೋನ್ ಸ್ಕ್ಯಾನರ್ಗೆ, ಸ್ಯಾಟಲೈಟ್ ಸ್ಕ್ಯಾನರ್ಗೆ ಹೋಯ್ತು ಅಂತಂದ್ರೆ 5 ರಿಂದ 50 ಕೋಟಿ ಖರ್ಚಾಗುತ್ತೆ ಸರ್ಕಾರಕ್ಕೆ, SITಗೆ. ಆಮೇಲೆ ಡಿಪೆಂಡ್ಸ್ ಆನ್ 1 ದಿವಸ, 2 ದಿವಸ, 3 ದಿವಸ, ಈ ಒಂದು ಡ್ಯೂರೇಷನ್ ಮೇಲೆ ಚಾರ್ಜಸ್ ಆಗುತ್ತೆ. ಆಮೇಲೆ ಡಿಪೆಂಡ್ಸ್ ಆನ್ ದ ಏರಿಯಾ, ಎಷ್ಟು ಏರಿಯಾನ ಸ್ಕ್ಯಾನ್ ಮಾಡ್ತಾರೆ ಅದರ ಮೇಲೂ ಸಹ ಇದೊಂದು ಆಗುತ್ತೆ ಅಂತ ಹೇಳ್ತಾ, ಇಟ್ಸ್ ವಂಡರ್ಫುಲ್ ದಟ್ ಭಾರತದಲ್ಲಿ ಮೊದಲ ಬಾರಿಗೆ ಟೆಕ್ನಾಲಜಿಯನ್ನ ಊತಿಟ್ಟಿರುವ ಹೆಣಗಳನ್ನ ಹುಡುಕಲು SIT ಮತ್ತೆ ಕರ್ನಾಟಕ ಪೊಲೀಸ್ ಬಳಸ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ವಂಡರ್ಫುಲ್. ಮೋಹಂತಿ ಅವರೇ ತುಂಬಾ ಥ್ಯಾಂಕ್ಸ್. ನೆನ್ನೆ ನೀವುಗಳು ಕೂಡ ಒಂದು ಒಳ್ಳೆಯ ಐ ಥಿಂಕ್ ಒಂದು ಮೂವ್ ಇದು, ಬಿಕಾಸ್ ವಿ ನೀಡ್ ಆನ್ಸರ್ಸ್. ಸ್ಕ್ಯಾನರ್ ಬಳಸಿದ್ರೆ
ದೇವಮಾನವನ ಮುಖವಾಡ ಕಳ್ಚೋಗುತ್ತೆ. ಯಾಕೆ ಅಂತಂದ್ರೆ ಅಗಿಯಕ್ ಮುಂಚೆನೆ ರಿಪೋರ್ಟ್ ನಮ್ ಕೈ ಸೇರುತ್ತೆ, ಅಂದ್ರೆ SIT ಮುಂದೆ ಇರುತ್ತೆ. ಈಗ ನೋಡಿ, ಪಳವಳಿಕೆ ಸಿಕ್ಕಿದ್ರೆ ಮಾತ್ರ ರಿಸಲ್ಟ್. ಸ್ಕ್ಯಾನರ್ ಬಳಸಿದ್ರೆ ಅಗಿಯಕ್ ಮುಂಚೆನೆ ಆ 3 ಡೈಮೆನ್ಷನಲ್ ರಿಪೋರ್ಟ್ SIT ಮುಂದೆ ಇರುತ್ತೆ. ದೇವಮಾನವ ಮತ್ತೆ ಅವನ ಗ್ಯಾಂಗ್ 5,000ಕ್ಕೂ ಹೆಚ್ಚು ಗೂಂಡಾಗಳು, ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, 5,000ಕ್ಕೂ ಹೆಚ್ಚು ದೊಡ್ಡ ಗೂಂಡಾಗಳ ಗ್ಯಾಂಗ್ ಅನ್ನ ಈ ದೇವಮಾನವ ಏನೋ ಧರ್ಮಸ್ಥಳದಲ್ಲಿ ಸಾಕಿದಾನೆ. ಅವನಿಗೆ ಅದೇ ಒಂದು ದೇವಮಾನವನ ಮುಖವಾಡ, ಎರಡನೇದು ಇರೋ ಅಂತ ಹಣ, ನಾವೇ ತಗೊಂಡು ಹಾಕಿರುವಂತ ಹಣ, ಮೂರನೇದಾಗಿ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಆ ಎಂಪ್ಲಾಯೀಸ್ ಗ್ಯಾಂಗ್ ಏನಿದೆ ಅದೇ ಅವನ ಧೈರ್ಯ. ಹಾಗಾಗಿ ಡೆಫಿನೆಟ್ಲಿ ವಿ ವಾಂಟ್. ಇಲ್ಲಿ ನೋಡಿ, ಇಲ್ಲಾದ್ರೂ JCB ಅಗದು ಈಗ ಮಾಡ್ತಾ ಇರೋದು, ಕಳೆದ 10 ದಿವಸದಿಂದ ನಡೆದಂತ ಕತೆ ಏನು ಅಂತಂದ್ರೆ, JCB ಅಗದು ಅಲ್ಲಿ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಮ್ಗೆ ಏನೋ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ SIT ಅವರು ಸೀರಿಯಸ್ ತಗೊಳ್ತಾ ಇದ್ರು. ಬಟ್ ಆದ್ರೆ ಟೆಕ್ನಾಲಜಿನ ಬಳಸಿದ್ರೆ ಸ್ಕ್ಯಾನರ್ 3 ಡೈಮೆನ್ಷನಲ್ ರಿಪೋರ್ಟ್ ಅನ್ನ ಅಪ್ ಟು 25 ಮೀಟರ್ಸ್, ಅಂದ್ರೆ ನಿಮ್ಗೆ 100 ಅಡಿವರೆಗೂ ಸ್ಕ್ಯಾನ್ ಮಾಡುವಂತ ಡೀಟೇಲ್ಡ್ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಸ್ ಇದೆ. ಅದು ಸ್ಯಾಟಲೈಟ್ ಅನ್ನ ಬಳಸುತ್ತಾರೆ, ಎರಡನೇದು ಡ್ರೋನ್ ಅನ್ನ ಬಳಸುತ್ತಾರೆ, ಅಥವಾ ಗ್ರೌಂಡ್ ಮೇಲೆ ಓಡಾಡ್ಲಿಕ್ಕೆ ಬಳಸುತ್ತೆ. ದರ್ ಆರ್ 3 ಟೈಪ್ಸ್. ಪ್ರೈಸು ಅಷ್ಟೇ, ಅದಕ್ಕೆ ತಗುಲುವ ವೆಚ್ಚನೂ ಅಷ್ಟೇ ಕೋಟಿಗಟ್ಟಲೆ ಆಗುತ್ತೆ. 1 ಕೋಟಿಯಿಂದ 1ರಿಂದ 5 ಕೋಟಿ ಅಂತ ಹೇಳ್ತಾರೆ ಫಾರ್ ಡ್ರೋನ್ ಮತ್ತೆ ಗ್ರೌಂಡ್ ಸ್ಕ್ಯಾನರ್ಸ್, ಡಿಪೆಂಡ್ಸ್. ಯಾಕಂದ್ರೆ ಏರಿಯಾ ತುಂಬಾ ದೊಡ್ಡದಾಗಿದೆ. ಗ್ರೌಂಡ್ ಅಲ್ಲಿ ಅಲಗಾಡುವಂತ ಸ್ಕ್ಯಾನರ್ ನ ಬಳಸಕ್ಕಾಗಲ್ಲ, ಯಾಕೆಂದ್ರೆ ಅಲ್ಲಿ ಮರ ಗಿಡಗಳಿದೆ, ಕಾಡಿದೆ, ಕಡಿಬೇಕಾಗತ್ತೆ. ಹಾಗಾಗಿ ಮೋಸ್ಟ್ ಪ್ರಾಬಲಿ ನಮ್ಗನ್ಸಿದೇನು ಅಂತಂದ್ರೆ ಡ್ರೋನ್ ಸ್ಕ್ಯಾನರ್ಸ್ ಅನ್ನ ಬಳಸಬಹುದು ಅಥವಾ ಸ್ಯಾಟಲೈಟ್ ಸ್ಕ್ಯಾನರ್ಸ್ ಅನ್ನ ಬಳಸಬಹುದು. ಬಟ್ ಕಾಸ್ಟ್ 1 to 5 crores ಅಂತೆ ಡ್ರೋನ್ಗೆ ಮತ್ತೆ ಗ್ರೌಂಡ್ಗೆ. ಇಫ್ ಯು ವಾಂಟ್ ದೇ ವಾಂಟೆಡ್ ಯೂಸ್ ಸ್ಯಾಟಲೈಟ್ ಅನ್ನೋದು ತುಂಬಾ ಅಥೆಂಟಿಕೇಟೆಡ್ ಅಂತ ಹೇಳ್ತಾರೆ. ಸ್ಯಾಟಲೈಟ್ ಸ್ಕ್ಯಾನರ್ಸ್ ಇದೆ, ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಸ್. ಬಟ್ ದಟ್ ವಿಲ್ ಕಾಸ್ಟ್ ದ ಗವರ್ಮೆಂಟ್, SIT ಮತ್ತೆ ಗವರ್ಮೆಂಟ್ಗೆ 5ರಿಂದ 50 ಕೋಟಿ ವೆಚ್ಚ ಆಗುತ್ತೆ. ದುಡ್ಡೆಲ್ಲ ಇಂಪಾರ್ಟೆಂಟ್, ರಿಸಲ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಾಗಿರೋ ಅನಾಹುತಗಳನ್ನ. ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋ ವಿಚಾರದಲ್ಲಿ ಎಲ್ಲರೂ ಕೇಳ್ತಾ ಇದಾರೆ, ಸರ್ ಧರ್ಮಸ್ಥಳಕ್ಕೆ ಯಾಕೆ ಹೋಗೋಣ ಅಂತ. ನಾನು ಎಲ್ಲರಿಗೂ ಒಂದು ಮನವಿ ಏನಂತಂದ್ರೆ, SIT ಅವರು ಟೆಕ್ನಾಲಜಿನ ಬಳಸ್ತಾ ಇದಾರೆ, ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕು, ಸರ್ಕಾರಕ್ಕೆ ಸಪೋರ್ಟ್ ಮಾಡ್ಬೇಕು. ಸರ್ಕಾರಕ್ಕಲ್ಲ, ಸರ್ಕಾರದ ವತಿಯಿಂದ SIT ತನಿಖೆ ಮಾಡ್ತಾರೋ ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ. ನಾವ್ ಅಲ್ಲೋಗಿ ಡಿಸ್ಟರ್ಬ್ ಮಾಡೋದು ಬೇಡ, ಬಟ್ ಹೋಗ್ಲೇಬೇಕು, ಧರ್ಮಸ್ಥಳಕ್ಕೆ ಹೋಗ್ಲೇಬೇಕು, ಹೋಗೋಣ. ಅವನ 5,000 ದೇವಮಾನವನ 5,000ಕ್ಕಿಂತ ಹೆಚ್ಚಾಗಿರುವಂತ ಅವನು ಫೋರ್ಸ್ ದೊಡ್ಡದ ಅಥವಾ ನಿಮ್ಮ ಫೋರ್ಸ್ಗಳು ದೊಡ್ಡದ ತೋರಿಸಲೇಬೇಕು. ಬಟ್ ಅವ್ರ ರೀತಿ ಗುಂಡಾಗಳ ರೀತಿ ನಾವು ಕಾನೂನನ್ನ ಕೈ ತಗೊಳೋದು ಬೇಡ. ವಿ ವಿಲ್ ಗೋ ಅಂಡ್ ಶೋ ದೇರ್. ಬಟ್ ಪ್ಯಾರಲಿ SIT ಅವರು ತುಂಬಾ ಸೀರಿಯಸ್ ಆಗಿ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಬೇಕು. ಹಾಗಾಗಿ ಈ ಟೆಕ್ನಾಲಜಿ ರಿಪೋರ್ಟ್ ಮುಗಿದು ಬಿಡ್ಲಿ, ದೆನ್ ವಿ ವಿಲ್ ಡೆಫಿನೆಟ್ಲಿ ಗೋ ಟು. ನಾವು ಕಾಲ್ನಡಿಗೆಲ್ಲ ಹೋಗೋದ್ ಬೇಡ, ಬಸ್ಗಳು ಎತ್ಕೊಂಡು, ಕಾರ್ ಎತ್ಕೊಂಡು, ನಮ್ ಕಾರುಗಳು, ನಮ್ ಬಸ್ಗಳು, ಅಥವಾ ಒಂದಷ್ಟು ಜನ ನಾವು ಬಸ್ ಕೊಡ್ತೀವಿ ಹೋಗ್ಲಿಕ್ಕೆ ಅಂತ ಅದನ್ನು ಕೂಡ ಹೇಳಿದ್ದಾರೆ. ಸಾಕಷ್ಟು ಜನ ಅಲ್ಲಿಗೆ ಹೋಗ್ಲಿಕ್ಕೆ ಉಚಿತವಾಗಿ ಬಸ್ಗಳನ್ನ ಕೊಡ್ತೀವಿ ನಮ್ದು ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಎ ಲಾಟ್. ಅವಶ್ಯಕತೆ ಇದ್ದಾಗ ಖಂಡಿತ ಕರೆ ಕೊಡ್ತೀವಿ. ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ಲೇಬೇಕು. ನಮ್ದು ಸನಾತನ ಹಿಂದೂ ಶಿವನ ದೇವಾಲಯ ನಮ್ದು, ನಾವೆಲ್ಲ ಅಲ್ಲಿ ಹೋಗ್ಲೇಬೇಕು, ಹೋಗೋಣ. ಬಟ್ ಆಸ್ ಆಫ್ ನೌ ಅಲ್ಲಿ SIT ಅವರು ತುಂಬಾ ಸೀರಿಯಸ್ ಆಗಿ ಟೆಕ್ನಾಲಜಿನ ಬಳಸಿ ರಿಪೋರ್ಟ್ ಬಂತು ಅಂತಂದ್ರೆ ಅಂದ್ಕೊಳ್ಳಿ, ದೇವಮಾನವ ಅವನ ತಮ್ಮ, ಅವನ ಮಕ್ಕಳು, ಅವನ ಗ್ಯಾಂಗ್ಗೆ ಹ್ಯಾಂಡ್ ಕಫ್ ಹಾಕ್ಸಿ ಜೈಲು ಕಳಿಸೋ ಅಂತ ಸಮಯ ಡಿಸೈಡ್ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ ಅಂತ ಹೇಳುತ್ತಾ, ಆಮೇಲೆ ಜೊತೆನಲ್ಲಿ ನನಗೆ ಒಂದು ಜನ ಕೇಳ್ತಾರೆ, ಅಲ್ಲ ಕೋರ್ಟ್ಗೆ ಹೋಗಿ ವಾದ ಮಾಡೋ ಅಂದ್ರೆ ಯಾವಾಗ ನೋಡಿದ್ರು, ಯಾರೋ ಒಂದ್ ಹಾಕಿದ್ದ, ಕೋರ್ಟ್ಗೆ ಹೋಗಿ ವಾದ ಮಾಡೋ ಅಂದ್ರೆ ಯಾವಾಗ ನೋಡಿದ್ರು ಫೇಸ್ಬುಕ್ ಅಲ್ಲಿ ಬೊಗಳ್ತಾ ಇರ್ತೀಯಲ್ಲ ಅಂತ. ಏನ್ ಮಾಡೋಣ, ಕೆಲವು ಕಡೆ ಹೊಗಳ್ಬೇಕಾಗತ್ತೆ, ಕೆಲವು ಕಡೆ ಬೊಗಳ್ಕಂಡೆ ಮಾತಾಡ್ಬೇಕಾಗತ್ತೆ. ನಮ್ಗೆ ಕೋರ್ಟ್, ನಾನು ಹೇಳ್ತೀನಲ್ಲ, ಕೋರ್ಟ್ ಅಲ್ಲೂ ನ್ಯಾಯ ಕೊಡ್ಸಿದೀವಿ, ಬೀದಿನಲ್ಲೂ ನ್ಯಾಯ ಕೊಡ್ಸಿದೀವಿ. ನಾವು ಒಂಥರ 2 in 1 ಇದ್ದಂಗೆ. ಓಕೆ, ಏನಕ್ಕೆ ಅಂತಂದ್ರೆ ಕೋರ್ಟ್ ಅಲ್ಲಿ ಕೋರ್ಟ್ ಹಾಕೊಂಡಿದ್ ಮಾತ್ರಕ್ಕೆ ಲಾಯರ್ ಆಗ್ಬಿಡಲ್ಲ, ಅಥವಾ ಬೀದಿನಲ್ಲಿ ಮಾತಾಡಿದ ಮಾತ್ರಕ್ಕೆ ನಮ್ದು ಯಾರು ಲೈಸೆನ್ಸ್ ಕಿತ್ಕೊಂಡ್ಬಿಡಲ್ಲ.
ಕೋರ್ಟ್ ಅಲ್ಲಿ ಪರ್ಟಿಕ್ಯುಲರ್ ಕೇಸ್ಗೆ ನ್ಯಾಯ ಕೊಡಿಸಬಹುದು. ಬೀದಿನಲ್ಲಿ ಸಾಮಾಜಿಕವಾಗಿ ಕೋಟ್ಯಾಂತರ ಜನರ ನಂಬಿಕೆಗೆ ನಾವು ನ್ಯಾಯ ಕೊಡಿಸಬಹುದು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಅಂಡ್ ಒಂದಂತೂ ನಿಜ, ಸರ್ಕಾರ ಮತ್ತೆ SIT ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೆ. ಈ ಒಂದು ಧರ್ಮಸ್ಥಳದ ವ್ಯಕ್ತಿಯನ್ನ ಎಕ್ಸ್ಪೋಸ್ ಮಾಡೋದ್ರಲ್ಲಿ ಅವನು ಮತ್ತೆ ಅವನ ಟೀಮ್ ಮಾಡಿರೋ ಕ್ರೈಮ್, ಕೊಲೆ, ಕಿಡ್ನಾಪ್ ಮತ್ತೆ ಹೂತಾಕಿರೋ ವಿಚಾರದಲ್ಲಿ ನಿಜವಾಗ್ಲೂ SIT ಅವರು ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಮಾಡಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಇರ್ಲಿ ಏನ್ ಮಾಡಕ್ಕಾಗಲ್ಲ. ಈಗ ಒಂದಷ್ಟು ಜನ ಹೊಗಳ್ತಾರೆ, ಒಂದಷ್ಟು ಜನ ಬೊಗಳ್ತಾರೆ, ಒಂದಷ್ಟು ಜನ ಬೈಕ್ ಅಂತಾರೆ. ಎಲ್ಲದನ್ನು ಸೈಡ್ಗಿಟ್ಟಿ ನಮ್ಮ ಫೋಕಸ್ ಧರ್ಮಸ್ಥಳ ಅಷ್ಟೇ. ಧರ್ಮಸ್ಥಳದಲ್ಲಿ ತಪ್ಪು ಮಾಡಿದ್ರೆ ಅವನಿಗೆ ಹ್ಯಾಂಡ್ ಕಫ್ ಹಾಕ್ಲೇಬೇಕು. ಅಲ್ಲಿವರೆಗೂ ಈ ಕೆಲಸ ಮುಗಿಯಲ್ಲ. ಒಂದಷ್ಟು ಜನ ಡಿವೇಟ್ ಮಾಡ್ತಾರೆ. ಆಮೇಲೆ ಮೊನ್ನೆ ನಡೆದಂತ ಗಲಾಟೆ ಏನಿದೆ 6ನೇ ತಾರೀಕು, ಅದಕ್ಕೆ ಪವರ್ ಟಿವಿ ರಾಕೇಶ್ ಶೆಟ್ಟಿಯ ಎತ್ಕಟ್ಟಂತದ್ದು ಅಮ್ಮ ಅಕ್ಕ ಅಂತ ಬೈಕೊಂಡು ಮಾಡೋದಲ್ಲ, ಅದು ಅವನೊಬ್ಬ, ಈ ಕಿರಿಕೀರ್ತಿ ಒಬ್ಬ, ಅವನ್ ಯಾರೋ ಗಿಳಿಯಾರು. ಇವ್ರು 3 ಜನನು ಕೂಡ ಈ FIR ಗಳಲ್ಲಿ ಇವ್ರ ಹೆಸರುಗಳನ್ನ ಸೇರಿಸಬೇಕು. ಯಾಕೆ ಅಂತಂದ್ರೆ ಇವ್ರುಗಳು ಪ್ರವೋಕ್ ಮಾಡಿನೇ ಅಲ್ಲಿ ಗಲಾಟೆ ಮಾಡಿಸಿದ್ದಾರೆ. ಓಕೆ, ನಾವುಗಳು ಅವ್ರ ರೀತಿ ಆಗೋದ್ ಬೇಡ ಅಂತ ಹೇಳುತ್ತಾ ಈ ಲೈವ್ ನ ಇಲ್ಲ ನಮ್ಗೇನ ಆತರ ಇಲ್ಲ ಬಿಡಿ. ನಾವುಗಳು ಯಾರು ಕೂಡ ತಲೆ ಕೆಡ್ಸ್ಕೊಳೋ ಮಟ್ಟದಲ್ಲಿಲ್ಲ. ನಮ್ಗೆ ಅಟ್ಲೀಸ್ಟ್ ಆ ಮೆಚುರಿಟಿ ಇದೆ. ಯಾವ ಮಟ್ಟದಲ್ಲಿ ಬೇಕೋ ಅದನ್ನ ಇಗ್ನೋರ್ ಮಾಡ್ತೀವಿ. ಮೆನಿ ಅ ಟೈಮ್ಸ್ ಇಟ್ ಇಸ್ ಗುಡ್ ಟು ಇಗ್ನೋರ್, ಇಟ್ಸ್ ಗುಡ್ ಟು ರಿಮೈನ್ ಸೈಲೆಂಟ್. ಎಷ್ಟೋ ಜನ ನಮ್ಮನ್ನ ಪ್ರವೋಕ್ ಮಾಡಕ್ ಮಾತಾಡ್ತಾರೆ. ನಾನು ಮುಂಚೆ ಮಾಡ್ತಾ ಇದ್ದೆ, ಪ್ರವೋಕ್ ಆಗ್ತಾ ಇದೆ. ಖಂಡಿತ ಈಗ ಪ್ರವೋಕ್ ಆಗೋಂತ ಅವಶ್ಯಕತೆ ಇಲ್ಲ. ಆಮೇಲೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡುವಂತ ಅವಶ್ಯಕತೆನೂ ಇಲ್ಲ. ಅವರ್ ಓನ್ಲಿ ಫೋಕಸ್ ಇಸ್ ಮಿಷನ್ ಇಂಪಾಸಿಬಲ್ ಧರ್ಮಸ್ಥಳ. ಥ್ಯಾಂಕ್ ಯು.